ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಈ ಒಂದು ಉಪ್ಪಿನಕಾಯಿನ ಮಾಡಿಕೊಂಡು ನಾವು ತಿಂಗಳಾನುಗಂಟ್ಲೆ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಒಂದು 6 ಮಂತ್ ಟು 1 ಇಯರ್ವರೆಗೂ ಕೂಡ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಅಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾಗಿ ಇರುತ್ತೆ. ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ಹೋದರೆ ಊಟನೇ ಸಂಪೂರ್ಣ ಆಗಲ್ಲ ಅಂತ ಅಂತೀವಿ. ಅದೇ ಉಪ್ಪಿನಕಾಯಿನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ತಪ್ಪದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ 1 kg ಆಗುವಷ್ಟು ನಾನು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಹಣ್ಣಾಗಿರುವಂತಹ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದೊಂದು ಕಾಯಿ ಕೂಡ ಇದ್ದಾವೆ, ಪರವಾಗಿಲ್ಲ. ನೋಡಿ, ಈಗ ಇವೆಲ್ಲನೂ ವಾಶ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ತೊಳ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ಕೈಯಿಂದ ಉಜ್ಜಿ ತೊಳ್ಕೊಳ್ಳೋಣ. ನೋಡಿ, ಈಗ ಇದು ತೊಳ್ಕೊಂಡಾಗಿದೆ. ಇದರಲ್ಲಿರುವಂಥ ನೀರನ್ನು ತೆಗೆದುಬಿಟ್ಟು ಈಗ ಈ ಥರ ಆಗಿದೆ. ನೆಕ್ಸ್ಟ್ ಇದಕ್ಕೆ ಒಂದು ಬಟ್ಟೆಯಲ್ಲಿ ಇದನ್ನೆಲ್ಲವನ್ನು ಕೂಡ ಒರೆಸ್ಕೋಬೇಕು ನೀಟಾಗಿ. ಒಂದು ಹನಿ ಕೂಡ ಇದರಲ್ಲಿ ನೀರಿಲ್ಲದೆ ಇರೋ ಹಾಗೆ ನಾವು ಚೆನ್ನಾಗಿ ಇದನ್ನು ಒರೆಸ್ಕೋಬೇಕು. ಇದಕ್ಕೆ ನಾವು ನೀರು ಮುಟ್ಟಿಸೋ ಹಾಗಿಲ್ಲ, ಓಕೆನಾ. ನಾವು ನಿಂಬೆಹಣ್ಣು ಹೆಚ್ಚಾದ ಮೇಲೆ ಇದಕ್ಕೆ ನೀರನ್ನು ಮುಟ್ಟಿಸೋ ಹಾಗಿಲ್ಲ. ನೋಡಿ, ಈಗ ಚೆನ್ನಾಗಿ ಇದನ್ನು ಡ್ರೈ ಮಾಡ್ಕೋಬೇಕು, ಒರೆಸ್ಕೋಬೇಕು. ಮೇಲ್ಗಡೆ ಇರುವಂತಹ ನೀರಿನ ಅಂಶ ಒಂದು ಚೂರು ಕೂಡ ಇಲ್ಲದೆ ಇರೋ ಹಾಗೆ ಇದನ್ನು ಚೆನ್ನಾಗಿ ಒರೆಸ್ಕೋಬೇಕು. ನೋಡಿ, ಈಗ ಒಂದು ಟವಲ್ ಮೇಲೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಆದರೂ ಕೂಡ ನೀರು ಇಂಗಲಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ಕಾಟನ್ ಬಟ್ಟೆನ ತೊಗೊಂಡು ಚೆನ್ನಾಗಿ ಒಂದೊಂದೇ ಹಣ್ಣನ್ನು ನೀಟಾಗಿ ಈ ಥರ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ನೀರಿತ್ತು ಅಂದರೆ ಬೇಗನೆ ಕೆಟ್ಟು ಹೋಗುತ್ತೆ ಉಪ್ಪಿನಕಾಯಿ, ಜಾಸ್ತಿ ದಿವಸ ಬರೋದಿಲ್ಲ. ಹಾಗಾಗಿ ಇದನ್ನು ನೀರಿಲ್ಲದೆ ಇರೋ ಹಾಗೆ ಒರೆಸ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಕಟರ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ನೈಫ್ನ ತೊಗೊಂಡಿದ್ದೀನಿ. ಇದರಲ್ಲೂ ಕೂಡ ಒಂದು ಹನಿ ನೀರಿಲ್ಲದೆ ಇರೋ ಹಾಗೆ ಒರೆಸ್ಕೊಂಡು ತೊಗೊಳ್ತಾ ಇದ್ದೀನಿ. ನೋಡಿ, ಈಗ ಒಂದೊಂದೇ ನಿಂಬೆಹಣ್ಣನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಿಂಬೆಕಾಯಲ್ಲಿ 8 ಪೀಸಸ್ ಆಗೋ ಹಾಗೆ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರುವಂತಹ ಬೀಜಗಳು ಬಂದರೆ ತೆಗೀರಿ, ಇಲ್ಲ ಅಂದರೆ ಬೇಡ. ಎಷ್ಟು ಬರ್ತಾವೋ ಅಷ್ಟನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ. ನೋಡಿ, ಈ ಥರ ಹೆಚ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಕೂಡ. ಹೀಗೆ ಬೀಜಗಳು ಬಂದರೆ ತೆಗೆದುಕೊಳ್ಳಿ. ಎಷ್ಟು ಬರುತ್ತೋ ಅಷ್ಟು ಬೀಜನ ಸೈಡ್ ಮಾಡಿಕೊಂಡು ತೆಗೆದು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಸ್ವೀಟ್ ರೆಸಿಪಿ, ಹಾಗೆ ನಾನ್ ವೆಜ್ ರೆಸಿಪಿ, ಫಿಶ್ ರೆಸಿಪಿ, ಎಲ್ಲ ಥರದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಸಿಟ್ ಮಾಡಿ, ಒಂದು ಸಲ ವಿಸಿಟ್ ಮಾಡಿ ನನ್ನ ಚಾನಲಲ್ಲಿ ಇರುವಂಥ ವಿಡಿಯೋಸ್ಗಳನ್ನು ನೋಡಿ ನೀವು ಕೂಡ ಟ್ರೈ ಮಾಡಿ. ನೋಡಿ, ಈಗ ಎಲ್ಲವನ್ನೂ ಕೂಡ ಇದೇ ಥರ ಹೆಚ್ಚಿಟ್ಕೊಂಡಿದ್ದೀನಿ. ನನಗೆ ಸಪ್ರೇಟಾಗಿ ಇಷ್ಟು ಬೀಜಗಳು ಬಂತು. ಹಾಗೆ ಹಣ್ಣನ್ನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಬೌಲನ್ನು ತೊಗೊಳ್ತಾ ಇದ್ದೀನಿ, ಮಿಕ್ಸಿಂಗ್ ಬೌಲ್ನ. ನೋಡಿ, ಇದೇ ಬೌಲ್ ಕೂಡ ಇದನ್ನು ಕೂಡ ಚೆನ್ನಾಗಿ ಒರೆಸಿ ಇದರಲ್ಲಿ ಇರುವಂಥ ನೀರೆಲ್ಲ ಒರೆಸ್ಬಿಟ್ಟು ತೊಗೊಳ್ತಾ ಇದ್ದೀನಿ. ನೋಡಿ, ಇದನ್ನು ಇಟ್ಕೊಂಡಿರುವಂಥ ಹಣ್ಣನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇಷ್ಟು ಸೇರಿಸ್ಕೊಂಡಾಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಜಾಮೂನ್ ತಿನ್ನುವಂಥ ಬಟ್ಲಲ್ಲಿ ಉಪ್ಪನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 3/4 ಭಾಗ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು 1 ದಿನ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ, ಓಕೆನಾ. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 1 ದಿನ ಬಿಟ್ಬಿಡಬೇಕು. ಇದು ಚೆನ್ನಾಗಿ ನೆಂದು ನೀರು ಬಿಟ್ಕೊಳ್ಳುತ್ತೆ. ನೋಡಿ, 3/4 ಕಪ್ ಆಗುವಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇನ್ನು 1/4 ಕಪ್ ಆಗುವಷ್ಟು ಉಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಏನಾದರೂ ಉಪ್ಪು ಕಡಿಮೆ ಆದರೆ ಆಮೇಲೆ ಸೇರಿಸ್ಕೊಳಕ್ಕಾಗತ್ತೆ ಅಂಥೇಳಿ. ನೋಡಿ, 1 ದಿನ ಆದಮೇಲೆ ಮತ್ತೆ ತೋರಿಸ್ತಾ ಇದ್ದೀನಿ. ಇಷ್ಟು ನೆಂದಿದೆ. ಈಗ ಇದರಲ್ಲಿ ನೀರು ಕೂಡ ಬಿಟ್ಕೊಂಡಿದೆ. ನೋಡಿ, ನಿಂಬೆಹಣ್ಣಲ್ಲಿರುವಂತಹ ನೀರು ಕೆಳಗಡೆ ಎಲ್ಲವೂ ಬಿಟ್ಕೊಂಡಿದೆ.
ನೆಕ್ಸ್ಟ್ ಇದನ್ನು ನಾನು ಒಂದು ಪಿಂಗಾಣಿ ಡಬ್ಬಿಯಲ್ಲಿ ಸ್ಟೋರ್ ಮಾಡ್ತೀನಿ, ಓಕೆನಾ. ಈಗ ಒಂದು ದಿನ ಮಿಕ್ಸಿಂಗ್ ಬೌಲಲ್ಲೇ ಬಿಟ್ಟಿದ್ದೆ, ನೆಕ್ಸ್ಟ್ ಇನ್ನೊಂದು ದಿನ ಇದನ್ನು ನಾನು ಪಿಂಗಾಣಿ ಡಬ್ಬಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನೆನಿಲಿ ಅಂಥೇಳಿ ಅಷ್ಟೇ. ನೀವು ಬೇಕಾದರೆ ಇನ್ಸ್ಟೆಂಟಾಗಿಯೂ ಕೂಡ ಇದನ್ನು ಮಾಡ್ಕೋಬೋದು. ಅದು ಹೇಗೆ ಅಂಥೇಳಿ ತೋರಿಸ್ತೀನಿ ನೋಡಿ. ಈಗ ಎಲ್ಲವನ್ನೂ ಕೂಡ ಈ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿರುವಂಥ ನೀರನ್ನು ನಾನು ಚೆಲ್ತಾ ಇಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಇನ್ನೊಂದು ದಿನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ. ಈಗ ನೆಕ್ಸ್ಟ್ ಡೇ ತೆಗಿತಾ ಇದ್ದೀನಿ. ಈ ಥರ ನೆಂದಿದೆ. ನೆಕ್ಸ್ಟ್ ಇದಕ್ಕೆ ನಾನು ಈ ಥರ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಓಕೆನಾ. ನೋಡಿ, ಒಂದೇ ದಿನಕ್ಕೆ ನಿಮಗೆ ಉಪ್ಪಿನಕಾಯಿ ಬೇಕು ಅಂದರೆ ಒಂದು ದಿನ ಬೆಳಿಗ್ಗೆ ಕಟ್ ಮಾಡಿ ಹಾಕಿ ಸಂಜೆನೂ ಕೂಡ ನೀವು ಉಪ್ಪಿನಕಾಯಿನ ಒಗ್ಗರಣೆ ಹಾಕ್ಬೋದು. ಅದು ಹೇಗೆ ಅಂದರೆ ಈಗ ತೋರಿಸ್ತೀನಿ ನೆಕ್ಸ್ಟು ಹೇಗೆ ಏನು ಪ್ರೊಸೀಜರ್ ಮಾಡಬೇಕು ಅಂಥೇಳಿ. ಇದು ಇನ್ನೂ ನಮಗೆ ಚೆನ್ನಾಗಿ ನೆಂದಿಲ್ಲ, ಹಾಗಾಗಿ ನಾನು ಇದನ್ನು ಸ್ಟವ್ ಮೇಲೆ ಪಾತ್ರೆನ ಇಟ್ಬಿಟ್ಟು ಇದಕ್ಕೆ ಎಲ್ಲ ಉಪ್ಪಿನಕಾಯಿನ ಸೇರಿಸ್ಬಿಟ್ಟು ನೋಡಿ ಈಗ ಇದನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು, ಅಂದರೆ ಮೇಲ್ಗಡೆ ಇರುವಂತಹ ಸಿಪ್ಪೆ ನಮಗೆ ಸ್ಮೂತಾಗಿ ಬರಬೇಕಲ್ವ. ಹಾಗಾಗಿ ತಕ್ಷಣವೇ ಇನ್ಸ್ಟೆಂಟಾಗಿ ತಿನ್ನಬೇಕು ಅಂತಂದರೆ ಈ ಥರ ಮಾಡ್ಕೋಬೇಕು. ಒಂದು ದಿನ ನೆನೆಸಿಟ್ಟು ಕೂಡ ಈ ಥರ ಮಾಡಿಕೊಂಡ್ರೂ ನಡೆಯುತ್ತೆ, ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಇದಕ್ಕೆ ಒಂದು ಬೌಲ್ ಆಗೋವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಸಿಹಿ ಬೇಕಲ್ವ, ಹಾಗಾಗಿ ಬೆಲ್ಲನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ, ಓಕೆನಾ. ಬೆಲ್ಲ ಕರಗಿ ಆದಮೇಲೆ ಈ ಥರ ಕುದೀತಾ ಇದೆ ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು. ನೀರು ಜಾಸ್ತಿ ಅಂತ ಅನ್ನಿಸ್ತಾ ಇದೆ, ನೀರು ಏನು ಜಾಸ್ತಿ ಆಗೋಲ್ಲ. ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ, ಹಾಗಾಗಿ ಇಷ್ಟು ನೀರಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಆಗುತ್ತೆ ಉಪ್ಪಿನಕಾಯಿ ನೋಡಿ. ಈಗ ಚೆನ್ನಾಗಿ ಬೆಂದಿದೆ. ಈಗ ಇದರ ಸಿಪ್ಪೆ ಕೂಡ ಸ್ಮೂತ್ ಆಗಿದೆ, ಅಂದರೆ ಸಾಫ್ಟ್ ಆಗಿದೆ ನೋಡಿ. ಈಗ ಇಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಇದನ್ನು ಜಜ್ಕೊಳ್ತೀನಿ ಬೆಳ್ಳುಳ್ಳಿನ. ನೆಕ್ಸ್ಟು ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಪ್ಯಾನನ್ನು ಬಿಸಿ ಮಾಡ್ಕೋಬೇಕು. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯನ ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನಿಂಬೆಹಣ್ಣಿನ ಸಿಪ್ಪೆ ಕೂಡ ಕಹಿ ಇರುತ್ತೆ, ಹಾಗಾಗಿ ಮೆಂತ್ಯ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ನೋಡಿ. ಈಗ ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು, ಓಕೆನಾ. ನೋಡಿ ಈಗ ಇದು ಚಟಪಟ ಸಿಡಿತಾ ಇದೆ. ಇಷ್ಟು ಡ್ರೈ ಆಗಿ ಇದನ್ನು ರೋಸ್ಟ್ ಮಾಡಿಕೊಂಡು ಇದನ್ನು ಈಗ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ, ಓಕೆನಾ. ತಣ್ಣಗಾದಮೇಲೆ ಅದನ್ನು ನಾವು ಪೌಡ್ರ್ ಮಾಡ್ಕೋಬೇಕು ನೋಡಿ. ಈಗ ತೊಗೊಂಡಿರುವಂಥ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ಓಕೆನಾ. ಇಷ್ಟೇ ಹಾಕಬೇಕು, ಇಷ್ಟೇ ಕ್ವಾಂಟಿಟಿ ಬೇಕು ಅಂತ ಏನಿಲ್ಲ ನೋಡಿ. ಈಗ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಬ್ರೌನಿಶ್ ಆಗ್ತಾಯಿದೆ ನೋಡಿ. ಇಷ್ಟು ಬ್ರೌನ್ ಆದರೆ ಸಾಕು ಬೆಳ್ಳುಳ್ಳಿ. ಈಗ ನಮಗೆ ಈ ಥರ ಬ್ರೌನ್ ಕಲರಿಗೆ ತಿರುಗಿದ ಮೇಲೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪೌಡ್ರನ್ನು ತೊಗೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು, ಯಾಕಂದರೆ ಅಚ್ಚ ಖಾರದ ಪುಡಿ ಸೀದು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆಗಿರುತ್ತಲ್ವ, ಅದರಲ್ಲೇ ಈ ಖಾರದ ಪೌಡ್ರನ್ನ ನಾವು ಬೇಯಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಸಾಸಿವೆ, ಮೆಂತ್ಯ ಮತ್ತು ಕಾಳುಮೆಣಸನ್ನು ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಂಡಿರೋವಂತಹ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಒಲೆ ಹಚ್ಚಿ ಸೇರಿಸ್ಕೊಳ್ತಾ ಇಲ್ಲ, ಒಲೆನ ಆಫ್ ಮಾಡಿಬಿಟ್ಟು ಇದನ್ನು ಎಣ್ಣೆಯಲ್ಲಿ ಬಿಸಿಯಾಗಿರುವಂತಹ ಎಣ್ಣೆಯಲ್ಲೇ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಒಗ್ಗರಣೆ ಕಹಿ ಬಂದುಬಿಡುತ್ತೆ. ನೆಕ್ಸ್ಟು ನಾವು ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ಇಲ್ಲಿ ನಾನು ನಿಂಬೆಹಣ್ಣನ್ನು ಬೇಯಿಸ್ಕೊಂಡಿದ್ವಲ್ಲ ಬೆಲ್ಲದಲ್ಲಿ, ಅದು ಕೂಡ
ಚೆನ್ನಾಗಿ ಸಂಪೂರ್ಣ ತಣ್ಣಗಾಗಬೇಕು. ಎರಡೂ ಕೂಡ ಸಂಪೂರ್ಣವಾಗಿ ತಣ್ಣಗಾದಮೇಲೆ ನಾವು ಒಗ್ಗರಣೆ ಮತ್ತು ನಿಂಬೆಹಣ್ಣನ್ನು ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ. ಬಿಸಿ ಬಿಸಿಯಲ್ಲೇ ನಾವು ಸೇರಿಸ್ಬಿಟ್ವಿ ಅಂದರೆ ಉಪ್ಪಿನಕಾಯಿ ನಮಗೆ ಹಾಳಾಗಿಬಿಡುತ್ತೆ, ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಸಿಹಿಯಾಗಿ, ಹುಳಿಯಾಗಿ, ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ. ಒಂದು 6ರಿಂದ 1 ವರ್ಷದವರೆಗೂ ಕೂಡ ನಾವು ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿ ಇದು ಬರುತ್ತೆ. ಯಾಕಂದರೆ ಇದರಲ್ಲಿ ಒಂದು ಹನಿ ಕೂಡ ನಾವು ನೀರಿನ ಅಂಶನ ಮುಟ್ಟಿಸಿಲ್ಲ. ಹಾಗಾಗಿ ನೋಡಿ, ಈಗ ನಮಗೆ ಸಿಹಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿ ಆಯಿತು. ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ನ ಫಾಲೋ ಮಾಡಿ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ನಮಗೆ ಉಪ್ಪಿನಕಾಯಿ. ಇದನ್ನು ಈಗ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ತುಂಬಾ ಅದ್ಭುತವಾಗಿರುವಂತಹ ಒಂದು ಉಪ್ಪಿನಕಾಯಿ ರೆಡಿಯಾಗಿದೆ. ಇಷ್ಟು ಹೊತ್ತು ಈ ವಿಡಿಯೋನ ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.